ಇದು ಸಿಲಿಕಾನ್ ಸಿಟಿಯಲ್ಲಿರುವಂತಹ ಡಿಫರೆಂಟ್ ರಸ್ತೆ ಕಣ್ರೆ. ಇಲ್ಲಿ ಪಾದಚಾರಿಗಳಿಗೆ ಅಂತಾನೆ ಫುಟ್ಪಾತ್ ಇದೆ, ಆದ್ರೆ ಯೂಸ್ ಆಗಲ್ಲ. ಸರಿ, ರಸ್ತೆ ಮೇಲೆ ನಡ್ಕೊಂಡು ಹೋಗೋಣ ಅಂದ್ರೆ ಯಾವಾಗ ಏನಾಗುತ್ತೋ ಅನ್ನೋ ಭಯ. ಸ್ವಲ್ಪ ಯಾಮಾರಿದ್ರು ಆಸ್ಪತ್ರೆ ದರ್ಶನ ಆಗುವಂತಹ ಚಾನ್ಸಸ್ ಇದೆ. ಅಷ್ಟೇ ಯಾಕೆ, ಯಮನ ದರ್ಶನ ಆದ್ರೂ ಡೌಟ್ ಇಲ್ಲ. ಬನ್ನಿ, ಜನತಾ ರಿಪೋರ್ಟರ್ರೇ ಈ ಬಗ್ಗೆ ವಿವರಿಸಿದ್ದಾರೆ, ನೋಡೋಣ. ಸ್ನೇಹಿತರೆ ನಮಸ್ಕಾರ, ನಾನು ಜನನಿ ವತ್ಸಲ. ನಾನಿರುವಂತಹ ಸ್ಥಳ ಡೈರಿ ಸರ್ಕಲ್ ಅಲ್ಲಿ ಇದ್ದೀವಿ. ಈ ಡೈರಿ ಸರ್ಕಲ್ ಅಲ್ಲಿ ಇರುವಂತಹ ಮುಖ್ಯ ಸಮಸ್ಯೆ ಏನಂದ್ರೆ, ಇಲ್ಲಿ ಇರುವಂತಹ ಪಾದಾಚಾರಿ ಇರುವಂತಹ ಸ್ಥಳ ತುಂಬಾ ಒತ್ತುವರಿ ಆಗಿರುವಂತಹ ಸ್ಥಳ ಆಗಿದೆ. ನೀವೇ ಗಮನಿಸ್ತಾ ಇದ್ದೀರಾ, ನೀವೇ ನೋಡಿ. ಈ ಬಸ್ ಸ್ಟಾಪ್ ಇಂದ ಹಿಡಿದು ಇಲ್ಲಿಂದ ಸುಮಾರು 1 ಕಿಲೋಮೀಟರ್ವರೆಗೂ ಸಹ ಫುಟ್ಪಾತ್ ಇದ್ರೂ ಸಹ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರ್ತಾ ಇಲ್ಲ. ಕಾರಣ ಏನಂದ್ರೆ, ಇಲ್ಲಿ ಇರುವಂತಹ ವಾಹನಗಳು ಹಾಗೂ ಸುಮಾರು ವರ್ಷಗಳಿಂದ ಈ ರೀತಿಯಾಗಿರುವಂತಹ ವ್ಯವಸ್ಥೆಯಲ್ಲಿ ಈ ಒಂದು ಫುಟ್ಪಾತ್ ಒತ್ತುವರಿಯಾಗಿದೆ. ಸಾರ್ವಜನಿಕರಿಗೆ ಓಡಾಡುವಂತಹ ಸ್ಥಳ ಆಗಿದೆ. ನೀವೇ ಗಮನಿಸ್ತಾ ಇದ್ದೀರಾ ನೋಡ್ರಿ, ಸಾರ್ವಜನಿಕರು ಈಗ ಫುಟ್ಪಾತನ್ನು ಬಿಟ್ಟು ರಸ್ತೆಯಲ್ಲಿ ಅವರು ನಡೆದುಕೊಂಡು ಹೋಗ್ತಾ ಇದ್ದಾರೆ. ಈ ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಗಾಡಿ ಬಂದು ಟಚ್ ಮಾಡಿದ್ರೆ ಅವರಿಗೆ ಯಾವ ರೀತಿಯಾಗಿ ಪೆಟ್ಟು ಬೀಳುತ್ತದೆ ಮತ್ತು ಅಪಘಾತ ಆಗುತ್ತೆ. ಇದೇ ರೀತಿಯಾಗಿ ಇದನ್ನು ಸರಿಪಡಿಸಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಹಾಗೆ ಈ ಒಂದು ಒತ್ತುವರಿಯಾಗಿರುವಂತಹ ಫುಟ್ಪಾತು ಸುಮಾರು 1.5 ಕಿಲೋಮೀಟರ್ ಅಷ್ಟು ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಸುಮಾರು ನಂದಿನಿಗೆ ಸಂಬಂಧಪಟ್ಟಂತಹ ವೆಹಿಕಲ್ಸ್ಗಳು, ಆಟೋಗಳು ಹಾಗೂ ಕಾರುಗಳು, ಮತ್ತು ಅಲ್ಲಿ ಕಸದ ಸಮಸ್ಯೆ ಇದೆ. ಈ ಫುಟ್ಪಾತ್ ಮೇಲೆ ಕಸದ ಸಮಸ್ಯೆ ಇದೆ. ಸುಮಾರು ಸಾರ್ವಜನಿಕರಿಗೆ ಬೇಕಾಗಿರುವಂತಹ ಫುಟ್ಪಾತ್ ಇದು. ಆದರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಸರಿಯಾದಂತಹ ಗಮನವನ್ನು ಹರಿಸದೆ ಈ ರೀತಿಯಾದಂತಹ ಫುಟ್ಪಾತು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ವರ್ಷಗಳಿಂದ ಈ ಫುಟ್ಪಾತು ಯಾರಿಗೂ ಸಹ ಉಪಯೋಗಕ್ಕೆ ಬರದೇ ಆಗಿದೆ. ನೋಡಿ, ಇಷ್ಟೊಂದು ಸಮಸ್ಯೆ ಸುಮಾರು ವರ್ಷಗಳಿಂದ ಆಗ್ತಾ ಇದೆ. ಈಗ ಬೆಂಗಳೂರಿನಲ್ಲಿ BBMP ಚುನಾವಣೆಗಳ ಆಗದೆ ಸುಮಾರು ವರ್ಷಗಳಲ್ಲ, 5 ವರ್ಷಗಳಾಗಿದೆ. ಈಗ ಗ್ರೇಟರ್ ಬೆಂಗಳೂರು ಅನ್ನುವಂತಹದ್ದು ತಂದಿದ್ದಾರೆ ಸಹ. ಇದರಿಂದಾಗಿ ನಮ್ಮ ಸಾರ್ವಜನಿಕರಿಗೆ, ನಮಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಗಳಾಗಬೇಕು. ಈಗಲಾದರೂ ಮಾಡ್ತೀರಾ? ನಮ್ಮ ಪ್ರಾಬ್ಲಮ್, ಸಾರ್ವಜನಿಕರ ಪ್ರಾಬ್ಲಮ್ಮು ಖಂಡಿತವಾಗ್ಲೂ ಈ ಗ್ರೇಟರ್ ಬೆಂಗಳೂರಲ್ಲಿ ಆಗುತ್ತಾ ಅನ್ನುವಂತಹ ಭರವಸೆಲಿದೆ. ದಯವಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀವಿ, ಜನರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳಿಗೆ ಈ ರೀತಿಯಾಗಿ ಫುಟ್ಪಾತ್ ಒತ್ತುವರಿ ಆಗಿದೆ. ರಸ್ತೆಗಳ ಗುಂಡಿಗಳು ಈ ಗ್ರೇಟರ್ ಬೆಂಗಳೂರಿಂದ ಆಗಲಿ ಮತ್ತು ಸಾರ್ವಜನಿಕರ ಪ್ರಾಣ ಉಳಿಸಿ ಅವ್ರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳಲ್ಲಿ ಈ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ನಾನು ಸಾರ್ವಜನಿಕವಾಗಿ ಕೇಳ್ಕೊಳ್ತಾ ಇದ್ದೀನಿ.